ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಪರಿವಾರವಾದ ರಾಜಕೀಯದ ಸಂಕೇತ ಎಂದು. ಪಿಯೂಷ್ ಅವರೇ, ಬಿಜೆಪಿಯವರು ಪದೇ ಪದೇ ಹೇಳ್ತಾ ಇರ್ತಾರೆ ನಾವು ಪರಿವಾರವಾದದ ವಿರುದ್ಧ ಅಂತ, ವಂಶವಾದದ ವಿರುದ್ಧ ಅಂತ. ಆದ್ರೆ ನಿಮ್ಮ ಮದರ್ ಚುನಾವಣೆಗೆ ನಿಂತಿದ್ರು, 3 ಸಲ MLA ಆಗಿದ್ರು. ಫಾದರ್ ಬಿಜೆಪಿಯ ಟ್ರೆಜರರ್ ಆಗಿದ್ರು, ರಾಜ್ಯಸಭೆ ಮೆಂಬರ್ ಆಗಿದ್ರು, ಅಟಲ್ಜಿ ಅವರ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ರು. ಸೊ ಇದು ಪರಿವಾರವಾದ ಅಲ್ಲದೆ ಇದ್ರೆ ಇನ್ನೇನು? ರಜತ್ ಅವ್ರೆ, ಪರಿವಾರವಾದ ಅಂತ ಯಾವ್ದಕ್ಕೆ ಹೇಳ್ತಾರೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿನ ಸೀದಾ ಪದವಿ ಮೇಲೆ ತಂದು ಕೂರಿಸ್ಬಿಡ್ತಾರೆ ನೋಡಿ. 2008 ತನಕ ನಾನೊಬ್ಬ ಸಾಧಾರಣ ಮುಂಬೈನ ಮಹಾರಾಷ್ಟ್ರದ ಕಾರ್ಯಕರ್ತ. ಆದ್ರೆ ಪೋಸ್ಟ್ ಅಂಟಿಸ್ತಾ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೆ. ನಮ್ಮಮ್ಮ ಮನೆಯಲ್ಲೇ ಗೋನ್ ತಯಾರು ಮಾಡ್ತಾ ಇದ್ರು, ಯಾಕೆಂದ್ರೆ ಆಗ ನಮ್ಮ ಹತ್ರ ದುಡ್ಡು ಕೂಡ ಇರ್ತಾ ಇರ್ಲಿಲ್ಲ ಗ್ಲೂ ಖರೀದಿ ಮಾಡೋದಕ್ಕೆ. ಸೊ ಪೋಸ್ಟರ್ ಅಂಟಿಸೋದಕ್ಕೆ ಗೋಂದ್ ಮನೇಲಿ ಮಾಡ್ತಾ ಇದ್ವಿ. ಅದನ್ನ ತಗೊಂಡು ನಾವು ರಾತ್ರಿ ಪೋಸ್ಟರ್ ಅಂಟಿಸ್ತಾ ಇದ್ವಿ. ನನ್ನ ಹ್ಯಾಂಡ್ ರೈಟಿಂಗು ಅಷ್ಟು ಚೆನ್ನಾಗಿರ್ಲಿಲ್ಲ, ಸೊ ವಾಲ್ ರೈಟಿಂಗ್ ಸೂಪರ್ವೈಸ್ ಮಾಡ್ತಾ ಇದ್ದೆ. ಅಲ್ಲಿಂದ ನನ್ನ ಪ್ರಯಾಣ ಶುರು ಮಾಡಿದ ನಾನು ನೋಡಿ, ನನಗೆ ಯಾರು ಅಮ್ಮ ಅಪ್ಪ ಅಥವಾ ಪರಿವಾರದ ಯಾವುದೇ ವ್ಯಕ್ತಿ ನನಗೆ ಬಲವಂತ ಮಾಡೋದಾಗ್ಲಿ ಫೋರ್ಸ್ ಮಾಡೋದಾಗ್ಲಿ ಮಾಡಿ. 2008ರಲ್ಲಿ ನೀವು ನಿಮ್ಮ ಫಾದರ್ ಹತ್ರ ಹೋಗಿದ್ರಿ, ಮತ್ತೆ ಅವ್ರಿಗೆ ಹೇಳಿದ್ರಂತೆ ಪಾಪ ನಿಮ್ಮ ರಾಜ್ಯಸಭೆ ಸೀಟ್ ನನಗೆ ಕೊಡ್ಸಿ ಅಂತ. ಸ್ವಲ್ಪ ಜಾಸ್ತಿನೇ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀರಾ ನೀವು. ನೋಡಿ, ಈ ನ್ಯಾಯಾಲಯಕ್ಕೆ ಬಂದಿದ್ದೀನಿ ಅಂದ್ಮೇಲೆ ನಾನು ಇರೋದನ್ನೇ ಹೇಳಬೇಕು. ಅಂದ್ರೆ ಪಪ್ಪ ಟರ್ಮ್ ಮುಗಿದಾಗ ನನ್ನ ಮನ್ಸಲ್ಲಿ ಒಂದು ಆಸೆ ಅಂತೂ ಇದ್ದೇ ಇತ್ತು. ಆ ಕಾರಣಕ್ಕೆ ನಾನು ಅವ್ರ ಹತ್ರ ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡೆ. ಅಂದ್ರೆ ಒಂದ್ ವೇಳೆ ಸಾಧ್ಯ ಆದ್ರೆ ಅಡ್ವಾಣಿ ಅವರಿಗೆ ಒಂದು ಮಾತು ಹೇಳಕ್ಕಾಗತ್ತಾ ಅಂತ. ಅವ್ರು ಆಕ್ಚುಲಿ ಆಗ ನನ್ನ ಮನೆ ಕರೆಸ್ಕೊಂಡ್ರು, ಮತ್ತೆ ಹೆಚ್ಚು ಕಮ್ಮಿ 1 ಗಂಟೆ ಕಾಲ ನನಗೆ ಗೈಡ್ ಮಾಡಿದ್ರು. ಅವರು, ಒಂದ್ ವೇಳೆ ನನ್ನ ಸೀಟಲ್ಲಿ ನೀನು ಕೂತ್ಕೊಂಡ್ರೆ ಜೀವನ ಪೂರ್ತಿ ನಿನಗೆ ಏನನ್ಸತ್ತೆ ಅಂತಂದ್ರೆ, ರಾಜಕಾರಣದಲ್ಲಿ ನಾನಿದ್ದೆ ಅದಕ್ಕೆ ಈ ಸ್ಥಾನ ನಿಂಗೆ ಸಿಕ್ತು ಅಂತ. ನಿನ್ನ ಶ್ರಮಕ್ಕೆ, ನಿನ್ನ ಪರಿಶ್ರಮಕ್ಕೆ ಒಂದಲ್ಲ ಒಂದ್ ದಿವಸ ಅವಕಾಶ ಸಿಗುತ್ತೆ. ಸಿಕ್ಕಿದ್ರೆ ಸಿಗ್ಲಿ, ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ನೀನು ಯಾವ್ದೋ ಸ್ಥಾನಕ್ಕೋಸ್ಕರ ರಾಜಕಾರಣಕ್ಕೆ ಬಂದವನಲ್ಲ. ನಿನಗೆ ಯಾವಾಗ್ಲೂ ಏನಾದ್ರೂ ಮಾಡಕ್ ಒಂದು ಅವಕಾಶ ಬೇಕಿತ್ತು, ಮಾಡಿ ತೋರ್ಸು. ಮತ್ತೆ ಅದಾದ ಕೆಲವೇ ದಿನಗಳಲ್ಲಿ ಹಿ ಗಾಟ್ ಕ್ಯಾನ್ಸರ್ ಅಂಡ್ ಹಿ ಪಾಸ್ಟ್ ಅವೇ. ಸೊ ನನಗೆ ಆಗ ಸಿಗದೆ ಇದ್ದಿದ್ದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಒಂದ್ ವೇಳೆ ಪದವಿ ನನಗೆ ಆಗ ಸಿಕ್ಕಿದ್ದಿದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಮ ನ್ಯಾಯಾಲಯದಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಫೇಸ್ ಮಾಡೋದಕ್ಕೆ ಧೈರ್ಯ ಇರ್ತಿರ್ಲಿಲ್ಲ. ಆದ್ರೆ ಇದು ನಿಜನಾ? ನಿಮ್ಮ ಮಮ್ಮಿ ಜನಗಳಿಗೆ ಹೇಳ್ತಿದ್ರು ಪಿಯೂಷ್ ಅಂತೂ 4 ವರ್ಷ ಇದ್ದಾಗ್ಲಿಂದೇ ಕ್ಯಾಂಪೇನ್ ಮಾಡ್ತಿದ್ದ, ಜನಸಂಘದ ಬಾವುಟನ ಹಂಚ್ತಾ ಇದ್ದ ಅಂತ. ನಾನು ಕೇಳಿದ್ದೀನಿ ಈ ಮಾತನ್ನ. ನಾನು ಬೀದಿಲ್ ನಿಂತ್ಕೊಂಡು ಎಲ್ರನ್ನೂ ಕೇಳ್ತಾ ಇದ್ದಂತೆ, ನೀವ್ ಯಾರಿಗ್ ಓಟ್ ಹಾಕ್ತೀರಾ ಅಂತ. ನಾನಂತೂ ನನ್ನ ಓಟನ್ನ ಭಾರತೀಯ ಜನಸಂಘಕ್ಕೆ ಕೊಡ್ತೀನಿ, ದೀಪದ ಗುರುತಿಗೆ ಓಟ್ ಹಾಕ್ತೀನಿ ಅಂತ. ಆಗ ನನಗಿನ್ನೂ ಓಟ್ ಮಾಡೋ ವಯಸ್ಸಾಗಿಲ್ಲ ಅನ್ನೋ ಅರಿವಿರ್ಲಿಲ್ಲ ನನಗೆ. ಅರಿವೇನೋ ನಿಧಾನವಾಗಿ ಬಂತು. ಆದ್ರೆ ನಾನ್ ಕೇಳಿದ್ದೇನೆಂದ್ರೆ, ನೀವು ಮಗು ಆಗಿದ್ದಾಗ ನೀವು ಎಂಥ ನಾಯಕರ ಮಡಿಲಲ್ಲಿ ನೀವು ಆಡ್ತಿದ್ರಿ ಅಂದ್ರೆ, ಅದರಲ್ಲಿ ಸಂಘದ ಗುರು ಗೋಲ್ವರ್ಕರ್ ಜಿ ಇದ್ರಂತೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರಂತೆ. ಸೊ ಆಡ್ತಾ ಆಡ್ತಾ ಆಟ ಕಲ್ತ್ಬಿಟ್ರಿ ಅಂತ ಕಾಣುತ್ತೆ. ಇದು ಖಂಡಿತ ನನ್ನ ಸೌಭಾಗ್ಯ ಅನ್ಬೋದು. ಮತ್ತೆ ಮಾನ್ಯ ಅಟಲ್ಜಿಯವರು ಮನೆಗೆ ಬಂದು ಇರ್ತಾ ಇದ್ರು ನೋಡಿ. ನನ್ನ ನಾಯಕರ ತುಂಬಾ ಡೈಮೆನ್ಷನ್ಸು ಹೊರಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಸಾಮಾನ್ಯ ತುಂಬಾ ಸಂಕೋಚದ ವ್ಯಕ್ತಿಯವರು, ಆದ್ರೆ ಮನೆಯಲ್ಲಿ ಯಾರ ಜೊತೆನೂ ತುಂಬಾ ಮಾತಾಡ್ತಾ ಇರಲಿಲ್ಲ. ನಾನು ಒಂದ್ ದಿವಸ ಮಧ್ಯಾಹ್ನ ನಮ್ಮ ಮನೇಲಿ ಲಿವಿಂಗ್ ರೂಮ್ನಲ್ಲಿ ಗೋಲಿ ಆಡ್ತಾ ಇದ್ದೆ, ಅದೇ ಮಾರ್ಬಲ್ಸ್. ನನಗೆ ಗೊತ್ತೇ ಆಗ್ಲಿಲ್ಲ ಅವ್ರು ಯಾವಾಗ ಬಂದು ಕೂತ್ರು ಅಂತ. ಅವರು ತಮ್ಮ ಮಾಮೂಲಿ ಸ್ಟೈಲ್ ಇರುತ್ತಲ್ಲ, ಪಂಚ ಉಟ್ಕೊಂಡು ಸೀದಾ ಬಂದು ಕೂತ್ಕೊಂಡ್ಬಿಟ್ರು ಚೇರಲ್ಲಿ. ಸ್ವಾಮಿ ಫೇಲ್. ನಾನಂತೂ 2 ಅಡಿ ದೂರಕ್ಕೂ ಗೋಲಿ ಹೊಡೆಯಕ್ಕಾಗ್ತಾ ಇರಲಿಲ್ಲ. ಅವರು ನನ್ನ ಹತ್ರ ಗೋಲಿ ತಗೊಂಡ್ರು. ಮತ್ತೆ ಕೆಲವು ವಿಷಯಗಳು ನೋಡಿ ಮೈಂಡಲ್ಲೇ ಉಳ್ಕೊಂಡ್ಬಿಡುತ್ತೆ. ಅವರು ಈ ಬೆರಳು ಬಳಸ್ಕೊಂಡು ತಮ್ಮ ನೋಡಿ ಈ ತೋರ್ ಬೆರಳಿಂದ 8 ಫೀಟ್ ದೂರ ಗೋಲಿ ಹೊಡೆದ್ರು. ನನಗನ್ಸುತ್ತೆ ಅವತ್ತಿಂದಾನೇ ನಾನು ಅವ್ರಿಗೆ ಫ್ಯಾನ್ ಆಗ್ಬಿಟ್ಟೆ ಅಂತ. ಸಣ್ಣ ಸಣ್ಣ ವಿಷಯಗಳು ತುಂಬಾ ಸಲ ದೊಡ್ಡ ದೊಡ್ಡ ಮೆಸೇಜ್ ಕೂಡ ಕಲ್ಸುತ್ತೆ. ನಮ್ಮನೆಗೆ ದೊಡ್ಡ ದೊಡ್ಡ ನಾಯಕರು ಬರೋರು, ಆದ್ರೆ ಅವರು ಕಾರ್ಯಕರ್ತರೇ ಆಗಿರ್ಲಿ, ನಾಯಕರೇ ಆಗಿರ್ಲಿ, ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ರು, ಒಟ್ಟಿಗೆ ಕೂತಿರ್ತಿದ್ರು, ಒಟ್ಟಿಗೆ ಇರ್ತಾ ಇದ್ರು. ಅದು ನನಗೆ ಅರ್ಲಿ ಲೆಸನ್ಸ್ ಕಲ್ತಂಗಾಯ್ತು ನನಗೆ. ಆದ್ರೆ ನಾನಿವತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಲ್ಲಿ ಈ ಒಂದು ಆಕ್ಷನ್ ನೋಡ್ತಾ ಇದ್ದೀನಿ.
ಹೇಗೆ ಅವೆಲ್ಲ ಸಂಸ್ಕಾರಗಳನ್ನ ಅವರು ಸಮಾಜದಲ್ಲಿ, ದೇಶದ ರಾಜನೀತಿಯಲ್ಲಿ ತರ್ತಿದ್ದಾರೆ ಅಂತ ಅದನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ತಾ ಇದೀವಿ, ಕಲಿತಾ ಇದೀವಿ. ಅಟಲ್ಜಿ ಅವರು ನಿಮ್ಮನ್ನ ಒಂದ್ಸಲ ಅವರ ವಿಮಾನದಲ್ಲಿ ಕರ್ಕೊಂಡು ಹೋಗಿದ್ರಂತೆ, ನಿಜಾನಾ? ಮತ್ತೆ 2-3 ದಿನ ತನಕ ಸುತ್ತಾಡ್ಸಿದ್ರಂತೆ. ನಾನು ಸ್ಟೂಡೆಂಟ್ ಆಗಿದ್ದೆ, ಸ್ಕೂಲಲ್ಲಿ ಓದ್ತಾ ಇದ್ದೆ. ಆಮೇಲೆ ತುಂಬಾ ಒಳ್ಳೆ ಬಾಟಾದ ಚಪ್ಪಲಿ ಮತ್ತೆ ಬಟ್ಟೆ ಹಾಕೊಂಡು ಆ ಸಮಯದಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋದೆ. ಟಾರ್ಮ್ಯಾಕ್ ಮೇಲೆ ಅವರು ಡೆಲ್ಲಿಯಿಂದ ಬಂದಿದ್ರು. ಮತ್ತಾಗ ಸಾಂಗ್ಲಿ, ಕೊಲ್ಲಾಪುರ ಆ ಕ್ಷೇತ್ರದಲ್ಲಿ 4 ದಿನ ಟೂರ್ ಮೇಲೆ ಬಂದಿದ್ರು. ಅವರು ವಿದೇಶ ಮಂತ್ರಿ ಆಗಿದ್ರು. ಆಮೇಲೆ ಹೀಗೆ ಏರ್ಪೋರ್ಟಲ್ಲಿ ವಿಮಾನ ಟಾರ್ಮ್ಯಾಕ್ ಮೇಲೆ ಅವ್ರು ನನ್ನ ಕೇಳಿದ್ರು, ಏನ್ ಮಾಡ್ತಾ ಇದ್ಯಪ್ಪ ಅಂತ. ಸ್ಕೂಲ್ ರಜಾ ಅಂದೆ. ನನ್ನ ಜೊತೆ ಬಂದ್ಬಿಡು ಅಂತಂದ್ರು. ಐ ವಾಸ್ ಟೇಕನ್ ಅ ಬ್ಯಾಕ್. ಯಾವುದು ಬಟ್ಟೆ ಇರಲಿಲ್ಲ, ಏನು ತಯಾರಿ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಚಿಕ್ಕವರಲ್ಲಿ ನಾವು ಅವ್ರನ್ನ ಚಾಚಾಜಿ ಅಂತ ಕರಿತಾ ಇದ್ವಿ. ಚಾಚಾಜಿ ಅವರ ಪ್ರೀತಿ ಹಂಗಿತ್ತು. ಅವ್ರು ವಿಮಾನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು. 4 ದಿನದ ಟೂರ್ ಆಗಿತ್ತು. ಅದರಲ್ಲಿ ನೋಡಿ, ಈಗ್ಲೂ ಕಣ್ಮುಂದೆ ಬರ್ತಾ ಇದೆ ಆ ದೃಶ್ಯ ನನಗೆ. ಅಂದ್ರೆ ಅವ್ರ ಜೊತೆಗೆ ಹೋದೆ. ಕೊಲ್ಲಾಪುರದಲ್ಲಿ ಮೊದಲನೇ ಸ್ಟಾಪ್ ಇತ್ತು. ಅಲ್ಲಿ ಅಂಗಡಿಗೆ ಹೋಗಿ ನನಗೆಂದು ಕೊಲ್ಲಾಪುರಿ ಚಪ್ಪಲಿ ಕೊಡಿಸಿದ್ರು, ಕುರ್ತಾ ಪೈಜಾಮ ಕೊಡಿಸಿದ್ರು. ಅವತ್ತಿಂದ 4 ದಿವಸ ಅವ್ರ ಜೊತೆಗೆ ಇದ್ದೆ ನಾನು. ಅದರಲ್ಲಿ ನಡೆದ ಒಂದು ಪ್ರಸಂಗ ನಿಮ್ಗೆ ಹೇಳಲೇಬೇಕು ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಲತಾ ಮಂಗೇಶ್ಕರ್ ಅವ್ರದ್ದು ದೀದಿದು ಸಾಂಗ್ಲಿಲಿ ಒಂದು ಸರ್ಕಾರದ ಕಾರ್ಯಕ್ರಮ ಇತ್ತು. ಅವಾಗ ನಮ್ಮ ಅಟಲ್ಜಿಯವರು ಹೆಚ್ಚು ಕಮ್ಮಿ 1 ಗಂಟೆ ಕಾಲ ಭಾಷಣ ಮಾಡಿದ್ರು. ಆ ಪೂರ್ತಿ 1 ಗಂಟೆ ಭಾಷಣ ಸಂಪೂರ್ಣವಾಗಿ ಯಾವುದೇ ರಾಜಕಾರಣ ಇಲ್ಲದೆ ಭಾರತದ ಸಂಸ್ಕೃತಿ ಬಗ್ಗೆ, ಭಾರತೀಯ ಕಲೆ ಬಗ್ಗೆ, ಭಾರತದ ಮ್ಯೂಸಿಕ್ ಬಗ್ಗೆ, ಭಾರತದ ಪರಂಪರೆ ಬಗ್ಗೆ 1 ಗಂಟೆ ಕಾಲ ಭಾಷಣ ಮಾಡಿದ್ರು. ಅವ್ರೇನ್ ಮಾತಾಡಿದ್ರು ಅಂತಂದ್ರೆ ನಾನು ಯಾವತ್ತೂ ಮರೆಯಕ್ಕಾಗೋದೇ ಇಲ್ಲ. ಅದನ್ನ ಇವತ್ತು ನಾನು ಮನ್ ಕಿ ಬಾತ್ನಲ್ಲಿ 100ನೇ ಎಪಿಸೋಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದ್ದು ನೋಡುತ್ತಿದ್ದಾಗ ಅದೇ ಭಾಷಣ ನನಗೆ ನೆನಪಾಯ್ತು. ಅಂದ್ರೆ ಹೇಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 100 ತಿಂಗಳ ತನಕ ಪ್ರತಿ ತಿಂಗಳು ಜನತೆ ಜೊತೆ ಸಂವಾದ ಮಾಡ್ತಾರೆ. ವಾಸ್ತವದಲ್ಲಿ ಜನತೆಯ ಮನದ ಮಾತನ್ನ ಅವರು ಪ್ರಸ್ತುತಪಡಿಸ್ತಾರೆ, ಜನತೆಯ ಮಧ್ಯೆ ಇಡ್ತಾರೆ. ಮತ್ತೆ 100 ಎಪಿಸೋಡಲ್ಲಿ ಯಾವತ್ತೂ ಒಂದು ಸಲಾನು ಮೋದಿಜಿಯವರು ರಾಜಕೀಯವಾಗಿ ಪ್ರೇರಿತವಾದ ವಿಷಯನ ಈ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತಾಡಿಲ್ಲ. ಇದೇನ್ ಸಣ್ಣ ಸಾಧನೆ ಅಲ್ಲ. ಒಂದು ಒಳ್ಳೆ ದಿನ ಅಂದ್ರೆ ನಿಮ್ಮನ್ನ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿದ್ರು. ನೀವು ನಂಬರ್ 2 ರ್ಯಾಂಕ್ ತಗೊಂಡಿದ್ರಿ ಅಂತ ಈಗಷ್ಟೇ ಕೇಳಿದ್ವಿ. ನೀವು ಲಾ ಕೂಡ ಮಾಡಿದ್ರಿ. ಸೊ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಇಷ್ಟೊಂದು ಓದ್ಕೊಂಡಿರೋ ವ್ಯಕ್ತಿಗೆ ರಾಜಕೀಯದಲ್ಲಿ ಏನ್ ಕೆಲಸ ಅಂತ? ಆನ್ ದಿ ಕಾಂಟ್ರರಿ, ನಾನು ಇಷ್ಟಪಡೋದು ಮತ್ತು ನನಗೆ ಅರ್ಥ ಆಗದಿರೋದು, ಒಂದು ವೇಳೆ ನೀವು ಪ್ರಧಾನಮಂತ್ರಿ ಮೋದಿಜಿ ಅವರದು ಓವರ್ ಆಲ್ ಕ್ಯಾಬಿನೆಟ್ ನೋಡಿದ್ರೆ, ಖುದ್ದು ಅವ್ರ ಕೆಲಸ ಮಾಡೋ ರೀತಿ ನೋಡಿದ್ರೆ, ಇದು ನಿಜವಾಗಲೂ ಒಂದು ರೀತಿಲಿ ನಮ್ಮ ಗುರುತು ಅಂತ ಹೇಳ್ಬೋದು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮುಖ್ಯ ನಾಯಕರು ಪ್ರಧಾನಮಂತ್ರಿ ಮೋದಿಜಿ ಆಗಿರಲಿ, ಮಾನ್ಯ ಅಮಿತ್ ಜಿ ಆಗಿರಲಿ, ರಾಜನಾಥ್ ಜಿ ಆಗಿರಲಿ, ಎಲ್ಲರೂ ಒಂದು ರೀತಿನಲ್ಲಿ ದೇಶದ ಸೇವೆನಲ್ಲಿ ಹೇಗೆ ಹೊಸ ಟೆಕ್ನಾಲಜಿನ ಬಳಸ್ಕೋಬಹುದು, ಡಿಜಿಟಲ್ ಪ್ರಪಂಚದ ಪ್ರಯೋಜನನ ಹೇಗೆ ನಾವು ನಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ, ವಿಶ್ವದಲ್ಲೇ ಕಡೆ ಅತ್ಯಾಧುನಿಕ ವಸ್ತುಗಳು ಭಾರತದಲ್ಲೂ ಆದಷ್ಟು ಬೇಗ ಬರಲಿ ಅಂತ. ನೀವು ಸುಮ್ಮನೆ ಯೋಚಿಸಿ, BS6 ಗಾಡಿಗಳ ಸ್ಟ್ಯಾಂಡರ್ಡ್ ಪರಿಸರಕ್ಕೆ ತುಂಬಾ ಒಳ್ಳೆಯದು. ಯುರೋಪ್ ಮತ್ತೆ ಅಮೆರಿಕಾದಲ್ಲಿ ಈಗಷ್ಟೇ ಲಾಂಚ್ ಮಾಡಿದ್ರು, ಜೊತೆಗೆ ಭಾರತದಲ್ಲೂ ಮಾಡಿದ್ವಿ. ಹಿಂದೆ ಒಂದು ಕಾಲ ಇತ್ತು, ವಿದೇಶದಲ್ಲಿ ಲಾಂಚ್ ಆಗಿ 20 ವರ್ಷ ಆದ ಮೇಲೆ ಭಾರತಕ್ಕೆ ಬರ್ತಾ ಇತ್ತು. 5G ಟೆಕ್ನಾಲಜಿ ಬಹುಶಃ ಎಷ್ಟೋ ಮುಂದುವರೆದಿರೋ ದೇಶಗಳಿಗಿಂತ ಮುಂಚೆ ಭಾರತ ಶುರು ಮಾಡ್ತು. ಮತ್ತಿವತ್ತು ವೇಗವಾಗಿ ಇಡೀ ದೇಶದಲ್ಲಿ ಸ್ವತಃ ಪ್ರಧಾನಮಂತ್ರಿ ಮೋದಿಜಿ ಅದ್ ಹೇಗ್ ಲಾಂಚ್ ಆಗ್ಬೇಕು ಅಂತ ನಿಯಂತ್ರಣ ಮಾಡ್ತಾ ಇದ್ದಾರೆ. ಇಂಥ ಬೇರೆ ಬೇರೆ ವಿಷಯಗಳಿಂದಾಗಿ ಇವತ್ತು ಭಾರತದಲ್ಲಿ ಒಂದು ಆತ್ಮವಿಶ್ವಾಸ ಹುಟ್ಟಿದೆ. ಆ ಒಂದು ಆತ್ಮವಿಶ್ವಾಸ ಹುಟ್ಟೋದ್ರ ಹಿಂದೆ ಮೋದಿಜಿಯವರ ಒಂದು ಸಂವೇದನಾಶೀಲ ನೇತೃತ್ವ ಇದೆ. ಅದರ ಜೊತೆಗೆ ಅವರ ಕೆಲಸ ಮಾಡೋ ರೀತಿ ಯಾವ ಪ್ರಕಾರ ಇದೆ ಅಂತಂದ್ರೆ, ಹೊಸ ಉಪಯೋಗ, ಹೊಸ ಅವರು ಕೆಲಸ ಮಾಡುವಂತ ಹೊಸ ವಿಧಾನಗಳನ್ನ ಒಂದು ರೀತಿನಲ್ಲಿ ನನಗನ್ಸುತ್ತೆ ಖುದ್ದು ಒಬ್ಬ ಮ್ಯಾನೇಜ್ಮೆಂಟ್ ಗುರು ತರ ಕೇಜ್ರಿವಾಲ್ ಹೇಳ್ತಾರೆ 4ನೇ ಕ್ಲಾಸ್ ಪಾಸ್ ಅಂತ. ಅವರು ಡಿಗ್ರಿ ತೋರಿಸಿ ಅಂತ ಕೇಳ್ತಿರ್ತಾರೆ. ಅವ್ರ ಡಿಗ್ರಿ ಅಂತೂ ವೆಬ್ಸೈಟ್ ಅಲ್ಲೇ ಇದೆ. ನನಗನ್ಸುತ್ತೆ ನೋಡಿ, ಪ್ರಧಾನಮಂತ್ರಿ ಮೋದಿಜಿ ಅವ್ರ ಕೆಲಸ ಮಾತಾಡುತ್ತೆ. ಅಲ್ಲ, ನೀವು ಯೋಚಿಸಿ, ಅಂದ್ರೆ ಇವರಲ್ಲಿ ಅಂಥದ್ದೇನಿದೆ ಅಂತ. ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಸ್ವತಃ ಈ ಮಾತನ್ನ ಹೇಳ್ತಾರೆ. ನೋಡಿ, ನಾನು ಪ್ರಧಾನಮಂತ್ರಿ ಮೋದಿಜಿ ಅವರನ್ನ ಭೇಟಿಯಾದಾಗ
ಆಗ ನಮ್ಮ ಪೂರ್ತಿ ಮಾತುಕತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಟೆಕ್ನಾಲಜಿ, ಆಮೇಲೆ ಮಾಡರ್ನ್ ಮ್ಯಾನುಫ್ಯಾಕ್ಚರಿಂಗ್, ಈ ಮಷಿನ್ ಲರ್ನಿಂಗ್, ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇನಂತಾರಲ್ಲ, ಇದ್ರ ಬಗ್ಗೆನೇ ಇರುತ್ತೆ. ಅಂದ್ರೆ ಇಷ್ಟೊಂದು ವ್ಯಾಪಕವಾದ ವಿಚಾರ, ಆಧುನಿಕ ವಿಚಾರ ಯಾವ ವ್ಯಕ್ತಿ ಹತ್ರ ಇದೆಯೋ ನನಗನ್ಸುತ್ತೆ ಅವರು ನಮ್ಮೆಲ್ಲರ ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತೆ ಇಂಜಿನಿಯರಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಡಿಗ್ರಿಗಿಂತ ತುಂಬಾ ಮುಂದಕ್ಕೆ ಹೊರಟೋಗಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. ಪ್ರೇಕ್ಷಕರಿಂದ ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ನೀವು ಯಾವಾಗ್ಲೂ ಪೂಜೆ ಮಾಡ್ತಾ ಇರೋದನ್ನ ನೋಡ್ತಿರ್ತೀನಿ. ಸೊ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಬಜರಂಗ್ ಬಲಿ ಭಕ್ತನಾ? ಖಂಡಿತ ನಾನು ಭಕ್ತ. ಪ್ರತಿ ಮಂಗಳವಾರ ನೀವು ನನ್ನ ಹನುಮಾನ್ ಮಂದಿರದಲ್ಲಿ ನೋಡಬಹುದು. ಕೆನಾಟ್ ಪ್ಲೇಸ್ ಅಲ್ಲಿ ಇದೆಯಲ್ಲ, ಅಲ್ಲಿ ಪ್ರತಿ ಶನಿವಾರ ನಮ್ಮ ನ್ಯಾಯ ಮಾರ್ಗದಲ್ಲಿ ಹನುಮಾನ್ ಮಂದಿರ ಇದೆ. ಈ ಎರಡೂ ಮಂದಿರದಲ್ಲಿ ನೀವು ನನ್ನ ಪ್ರತಿ ಮಂಗಳವಾರ ಮತ್ತೆ ಪ್ರತಿ ಶನಿವಾರ ನೋಡ್ಬೋದು. ಮತ್ತೆ ಪ್ರಪಂಚದಲ್ಲಿ ನಾನು ಎಲ್ಲೇ ಹೋದ್ರೂ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ನೋಡಿ, ಒಂದು ವೇಳೆ ನಮ್ಮ ಮಂದಿರ ಏನಾದ್ರು ಇದ್ರೆ ಅಲ್ಲಿ ಖಂಡಿತ ಹೋಗ್ತೀನಿ. ಲಂಡನ್ನಿನ ಸ್ವಾಮಿ ನಾರಾಯಣ ಮಂದಿರಕ್ಕೆ ಹೋಗಿದ್ದೀನಿ, ಸಿಡ್ನಿನಲ್ಲೂ ಹೋಗಿದ್ದೀನಿ. ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದ್ಸಲ ಅಂತೂ ವಾಷಿಂಗ್ಟನ್ ಅಲ್ಲಿ ಮಂದಿರ ಹುಡುಕ್ತಾ ಹುಡುಕ್ತಾ ರಾತ್ರಿ 1 ಗಂಟೆ ಆಗೋಯ್ತು. ಅಂದ್ರೆ ಮಂದಿರ ಸ್ವಲ್ಪ ದೂರದಲ್ಲಿತ್ತು, ಸಿಗ್ತಾ ಇರಲಿಲ್ಲ. ಆದ್ರೆ ನಾವು 1 ಗಂಟೆ ಡ್ರೈವ್ ಮಾಡ್ಕೊಂಡು ಹೋದ್ವಿ. ನನಗೆ ತುಂಬಾನೇ ಸಂತೋಷ ಆಯ್ತು. ಭಗವಂತನ ಆಶೀರ್ವಾದ ಸಿಗ್ತಾ ಇದ್ರೆ, ಮತ್ತೆ ಬಜರಂಗ್ ಬಲಿಯಿಂದ ನಾವು ಸಂಕಟ ಮೋಚನ ಅಂತೀವಿ. ನನಗನ್ಸುತ್ತೆ ಒಂದ್ ವೇಳೆ ನಾವು ದೇಶದ ಸಂಕಟನ ನಾವು ನಿವಾರಣೆ ಮಾಡಕ್ಕಾದ್ರೆ, ದೇಶನ ಸಂಕಟದಿಂದ ಮುಕ್ತಿ ಮಾಡೋದಾದ್ರೆ, ನಾವು ಜನತೆಗೆ ಸೇವೆ ಮಾಡೋ ಕೆಲಸನ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಯಾಕಂದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಕರ್ನಾಟಕದ ಎಲೆಕ್ಷನ್ ನಲ್ಲಿ ಬಜರಂಗ ಬಲಿ ಎಂಟ್ರಿ ಆಗಿದೆ. ಮತ್ ಇದರಿಂದ ಕಾಂಗ್ರೆಸ್ಗೆ ತುಂಬಾ ತಲೆ ಬಿಸಿ ಆಗಿದೆಯಂತೆ. ನೋಡಿ, ಬಜರಂಗ್ ಬಲಿ ಅಂತೂ ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದಾರೆ. ಆದ್ರೆ ಕರ್ನಾಟಕ ಅವರ ಜನ್ಮಭೂಮಿ. ಬಜರಂಗ್ ಬಲಿ ಮೇಲೆ ಜನರ ಭಕ್ತಿ ಇದೆ. ಆದ್ರೆ ತುಂಬಾ ದೌರ್ಭಾಗ್ಯದ ಸ್ಥಿತಿ ಏನು ಅಂತಂದ್ರೆ, ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ, ಮೊದಲವರು ಭಗವಂತ ರಾಮನ್ನ ಬೀಗ ಹಾಕಿಡೋಂತ ಪ್ರಯತ್ನ ಮಾಡಿದ್ರು. ರಾಮ್ ಸೇತು ವಿಷಯ ಬಂದಾಗ ರಾಮ್ ಸೇತು ಇರ್ಲೇ ಇಲ್ಲ ಅಂತ ಹೇಳ್ಬಿಟ್ರು. ರಾಮ್ ಜನ್ಮಭೂಮಿ ವಿಷಯ ಬಂದಾಗ ಪ್ರತಿ ಹೆಜ್ಜೆಗೂ ರಾಮ ಜನ್ಮಭೂಮಿಲಿ ಭಗವಂತ ರಾಮಂದು ಒಂದು ಭವ್ಯ ಮಂದಿರ, ರಾಮ ಮಂದಿರ ಆಗಬಾರ್ದು ಅಂತ ಪ್ರಯತ್ನ ಪಟ್ರು. ಆಮೇಲೆ ಅವತ್ತು ಅವರು ತಮ್ಮ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರಲ್ಲ, ಆಗ ಬಜರಂಗ ದಳ ಅಲ್ಲ. ಬಜರಂಗ ದಳ ಅಂದ್ರೆ ಏನು? ಭಗವಂತ ಹನುಮಂತನಲ್ಲಿ ಭಕ್ತಿ ಇಟ್ಕೊಂಡಿರೋಂಥ ಒಂದು ಸಮಾಜ ಸೇವೆ, ರಾಷ್ಟ್ರಭಕ್ತರ ಸಂಸ್ಥೆ ಅಷ್ಟೇ. ಈಗ ಕಾಂಗ್ರೆಸ್ ಒಂದ್ ವೇಳೆ ಇದೇ ತರ ಹಿಂದೂ ಭಾವನೆಗಳನ್ನ ಪದೇ ಪದೇ ಹಾನಿ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಸಮಾಜದಲ್ಲಿ ತುಷ್ಟೀಕರಣ ತಂದ್ರೆ, ಸಮಾಜನ ಒಡೆಯುವಂಥ ಕೆಲಸ ಮಾಡಿದ್ರೆ, ಸಮಾಜದಲ್ಲಿ ಅರಾಜಕತೆನ ಹರಡುವಂತ ಪ್ರಯತ್ನ ಮಾಡಿದ್ರೆ, ಒಂದ್ ವಿಷಯ ನೆನ್ಪಿಟ್ಕೋಬೇಕು, ಭಾರತದ ಜನತೆ ಬುದ್ಧಿವಂತರು. ನನಗೆ ಗೊತ್ತಿದೆ, ಭಾರತದ ಜನತೆ ಕಾಂಗ್ರೆಸ್ ಕೆಲಸಗಳನ್ನ ನೋಡ್ತಾ ಇದೆ. 2014ರಲ್ಲಿ ಕೇವಲ ಅವರಿಗೆ 44 ಸೀಟ್ನ ಮಾತ್ರ ಕೊಟ್ಟು ಕೂರಿಸ್ಬಿಟ್ರು. ದೇಶನ ಸಂಕಟದಿಂದ ಕಾಪಾಡಿದ್ರು ದೇಶದ ಜನತೆ. ಮತ್ತಿನ್ನು ಮುಂದೆ ಕೂಡ ನಮ್ಮ ಬಜರಂಗ ಬಲಿಯ ಭಾವನೆಗಳನ್ನ ಮುಂದೆ ಇಟ್ಕೊಂಡು ನನಗೆ ಪೂರ್ತಿ ವಿಶ್ವಾಸ ಇದೆ, ದೇಶದ ಮೇಲೆ ಯಾವುದೇ ಸಂಕಟ ಅಥವಾ ಕರ್ನಾಟಕದ ಮೇಲೆ ಯಾವುದೇ ಸಂಕಟ ಬರೋದಕ್ಕೆ ಕರ್ನಾಟಕದ ಜನತೆ ಬಿಡೋದಿಲ್ಲ. ಒಂದಂತೂ ನಿಜಾನೇ, ಅಂದ್ರೆ ಕಾಂಗ್ರೆಸ್ನವರು ಬಜರಂಗ ದಳನ PFI ಜೊತೆ ಈಕ್ವೆಟ್ ಮಾಡಿ ತಪ್ಪು ಮಾಡಿಬಿಟ್ರು. ಆದ್ರೆ ಮೋದಿಜಿ ಇದನ್ನ ಹಿಡ್ಕೊಂಡ್ಬಿಟ್ರು. ಮತ್ತೀಗ ಇಡೀ ಕರ್ನಾಟಕದಲ್ಲೇ ಹನುಮಾನ್ ಚಾಲೀಸ ಪಠಿಸ್ತಾ ಇದ್ದಾರೆ ಎಲ್ರು. ನೋಡಿ, ಕಾಂಗ್ರೆಸ್ನವರು ತಪ್ಪು ಮಾಡಿದ್ರು ಅಂತ ನಾನು ಒಪ್ಪೋದಿಲ್ಲ. ಅವರ ಯೋಚನೆನೇ ಆ ಪ್ರಕಾರದ್ದಾಗಿದೆ. ನೀವು ವರ್ಷಗಳಿಂದ ಕಾಂಗ್ರೆಸ್ ಯೋಚಿಸ್ತಾ ಬಂದಿರೋದನ್ನ ನೋಡಿ. ಪ್ರತಿ ಸಲ ಚುನಾವಣೆ ಸೋತಾಗ್ಲೂ ಎಲೆಕ್ಷನ್ ಕಮಿಷನ್ ಬ್ಲೇಮ್ ಮಾಡ್ತಾರೆ. ಯಾವ್ದಾದ್ರು ಮೊಕದ್ದಮೆ ಸೋತಾಗ ನ್ಯಾಯಾಲಯ ಮತ್ತೆ ಕೋರ್ಟ್ ಮೇಲೆ ಪ್ರಶ್ನೆ ಎತ್ತದಕ್ಕೆ ಶುರು ಮಾಡ್ತಾರೆ. ಅವರು ತಮ್ಮ ತಮ್ಮ ಕೆಲಸಗಳಿಂದಾಗಿ ಪಾರ್ಲಿಮೆಂಟ್ ಅಲ್ಲಿ ಅವರ ಸದಸ್ಯತ್ವ ರದ್ದಾದ್ರೆ, ಆಗ ದೇಶದ ಪಾರ್ಲಿಮೆಂಟ್ ಮೇಲೇನೆ ಏನೇನೋ ಆರೋಪ ಮತ್ತೆ ಹೇಳಿಕೆ ಕೊಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಕಾಂಗ್ರೆಸ್ ನಂಬಿಕೆ ಏನು ಅಂತಂದ್ರೆ, ಐ ಮೀ ಮೈ ಸೆಲ್ಫ್. ಪ್ರಧಾನಮಂತ್ರಿ ಮೋದಿಜಿಯವರ ನಂಬಿಕೆ ಏನು ಅಂತಂದ್ರೆ, ನಾನಲ್ಲ ನಾವು. ಇಬ್ಬರ ವಿಚಾರದಲ್ಲೂ ಇರೋ ಅಂತರ ಇಷ್ಟೇನೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಸರ್, ನಿಮ್ಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಒಬ್ಬ ರಾಜಕಾರಣಿ ಮತ್ತೆ ಮಿನಿಸ್ಟ್ರಿನಲ್ಲಿ ಇದ್ದೀರಾ. ಒಂದ್ ವೇಳೆ ನೀವು ರಾಜಕಾರಣಿ ಆಗಿಲ್ದೆ ಹೋಗಿದ್ರೆ ಏನಾಗ್ತಾ ಇದ್ರಿ?
ಏನು ಅಂದ್ರೆ ಒಂದು ರೀತಿಲಿ ನೋಡಿದ್ರೆ ಒಂದ್ ವೇಳೆ ನಾನು ಹಿಂದಕ್ಕೆ ಹೋಯ್ತು ಅಂತಂದ್ರೆ, ಸೊ 1988 ನಾನು CA ಮತ್ತೆ ಲಾ ಎರಡು ಮುಗಿಸಿದಾಗ 87 ನಾನು ಎರಡನ್ನೂ ಮಾಡಿದ್ದು. ಸೊ 88 ನಾನು ಒಂದು ವಿದೇಶಿ ಪ್ರೆಸೆಂಟ್ ಯೂನಿವರ್ಸಿಟಿಲಿ ವಾರ್ಟನ್ ಅಲ್ಲಿ ಅಪ್ಲೈ ಮಾಡಿದ್ದೆ. ನನಗೆ PhD ಮಾಡೋದಕ್ಕೆ ಅಡ್ಮಿಷನ್ ಸಿಕ್ಕಿತ್ತು, PhD ಇನ್ ಸ್ಟ್ರಾಟಜಿ. ಆಗ ಆ ಸಮಯದಲ್ಲಿ ನನ್ನ ಕೆಲಸದಲ್ಲಿ ಒಂದಷ್ಟು ಅಡಚಣೆ ಬಂದಿತ್ತು. ಫ್ಯಾಕ್ಟ್ರಿ ಶುರು ಮಾಡಿದ್ದೆ, ಆಗ್ತಾನೆ ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡಿದ್ದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಂದ ಶುರು ಮಾಡಿದ್ದು. ನನಗಿನ್ನು ನೆನಪಿದೆ, ಆಗ ನಾನಿನ್ನು ಓದ್ತಿರುವಾಗಲೇ ಜೊತೆಗೆ ಒಂದು ಚಿಕ್ಕ ಫ್ಯಾಕ್ಟ್ರಿನ ಶುರು ಮಾಡಿದ್ದೆ. 19,80,000 ರೂಪಾಯಿ ಪ್ರಾಜೆಕ್ಟ್ ಕಾಸ್ಟ್ ಆಗಿತ್ತದು. ಅದು ಕೂಡ ನಮ್ಮ ಅಪ್ಪಾಜಿಯವರ ಪೆನ್ಷನ್ ದುಡ್ಡು ಬಂದಿತ್ತು, ಪ್ರಾವಿಡೆಂಟ್ ಫಂಡ್ ಬಂದಿತ್ತು, ಪೆನ್ಷನ್ನ ಕಮ್ಯೂಟ್ ಮಾಡಿದ್ರು. ಆಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್ ಸಿಕ್ಕಿತ್ತು, ಅದೇ ನನಗೆ ಕ್ಯಾಪಿಟಲ್ ಆಯ್ತು. ಆಗ ಫ್ಯಾಕ್ಟ್ರಿ ಶುರು ಮಾಡಿದ್ದೆ, ಅದರಲ್ಲೊಂದು ಸಮಸ್ಯೆ ಬಂತು, ನಾನಾಗ ಹೋಗಕ್ಕಾಗಿರ್ಲಿಲ್ಲ. ಸೊ ಬಹುಶಃ ಒಂದ್ ವೇಳೆ ಅಲ್ಲಿಗೆ ಹೋಗಿದ್ದಿದ್ರೆ ನಾನು ಯಾರು ಗೊತ್ತು ಪ್ರೊಫೆಸರ್ ಆಗ್ಬಿಡ್ತಿದ್ನೋ ಏನೋ. ಅಥವಾ ಒಂದ್ ವೇಳೆ ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿದ್ದಿದ್ರೆ ಇನ್ನು ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಿದ್ರೇನೋ. ನೋಡಿ, ನಾನು ಆಸ್ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಒಳ್ಳೆ ದುಡ್ಡು ಸಂಪಾದಿಸಿದ್ದೆ ಅನ್ನೋ ಮಾತು ನಿಜಾನೇ, ನನಗೆ ಒಳ್ಳೆ ಸಫಲತೆ ಸಿಕ್ಕಿತ್ತು. ಆದ್ರೆ ನನಗನ್ಸುತ್ತೆ ಇವತ್ತು ಅದೇ ನನಗೆ ಅತಿ ದೊಡ್ಡ ತಾಕತ್ತು ಅಂತ. ಯಾಕೆಂದ್ರೆ ನನ್ನ ಪರಿವಾರದ ಖರ್ಚಿಗೆ, ನನ್ನ ಮನೆ ಸಂಭಾಳಿಸೋದಕ್ಕೆ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅದಕ್ಕೆ ನಾನಿವತ್ತು ಯೋಚಿಸೋ ಅಷ್ಟಿಲ್ಲ. ಅದಕ್ಕೋಸ್ಕರ ನನ್ನ ಹತ್ರ ಆ ಒಂದು ಕ್ಯಾಪಿಟಲ್ ಇದೆ. ಮತ್ತೆ ಪಬ್ಲಿಕ್ ಡೊಮೇನ್ ಅಲ್ಲಿ ಇದ್ದೀನಿ. 2010 ನಾನು ಸಂಸದ ಆದಾಗ್ನಿಂದಲೂ ವರ್ಷಾನುಗಟ್ಲೆಯಿಂದ ನಾನು ದಿನವಿಡೀ ನನ್ನ ಕರ್ತವ್ಯವನ್ನ ಮಾಡ್ತಾನೆ ಬಂದಿದ್ದೀನಿ. ಜೊತೆಗೆ ಯಾವಾಗೆಲ್ಲ ರಾಜಕಾರಣದಲ್ಲಿ ಚುನಾವಣೆನಲ್ಲಿ ಅವಶ್ಯಕತೆ ಇದೆಯೋ, ಮೀಟಿಂಗ್ಗಳಿಗೆ ಹೋಗ್ಬೇಕಾಗಿತ್ತು, ಜೊತೆಗೆ ಮಾಡ್ತಾ ಇದ್ದೆ. ಆದ್ರೆ ಯಾವಾಗ ನನಗೆ ಅವಕಾಶ ಸಿಕ್ತೋ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜನಸೇವೆ ಮಾಡೋದಕ್ಕೆ ನನಗೆ ಯಾವಾಗ ಅವಕಾಶ ಕೊಟ್ರೋ, ಆಗ ನಾನು ಸ್ವಾಭಾವಿಕವಾಗಿ ಸಂಪಾದನೆ ನಿಂತು ಹೋಗಿದೆ. ಆದ್ರೆ ಪರ್ಯಾಯವಾಗಿ ಕ್ಯಾಪಿಟಲ್ ಇರೋ ಕಾರಣಕ್ಕೆ ಒಂದು ಒಳ್ಳೆ ಜೀವನನೂ ಕಳಿಬಹುದು, ಪರಿವಾರನೂ ಸಂಭಾಳಿಸಬಹುದು. ಅವರ ಪಾಲನೆ, ಪೋಷಣೆ, ಅವರ ವಿದ್ಯಾಭ್ಯಾಸನೂ ಒಳ್ಳೆ ರೀತಿಯಲ್ಲಿ ಮಾಡಕ್ಕಾಯ್ತು. ಅದರಿಂದ ಇವತ್ತು ನಾನು ಎಲ್ಲಾ ರೀತಿನಲ್ಲೂ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದೀನಿ ನನ್ನ ಜೀವನನ. ಆದ್ರೆ ನೀವು ಮುಂಬೈಯಲ್ಲಿ ವಾಸ ಮಾಡ್ತಿದ್ರಿ, ನೋಡೋದಕ್ಕೂ ಹ್ಯಾಂಡ್ಸಮ್ ಇದ್ದೀರಾ. ಸಿನಿಮಾ ಹುಚ್ಚು ಬೇರೆ ಇದೆ ನಿಮ್ಗೆ. ಯಾವತ್ತೂ ಅನ್ನಿಸ್ತಿಲ್ವಾ ಹೀರೋ ಆಗ್ಬಿಡೋಣ ಅಂತ? ಫಿಲ್ಮ್ ಹುಚ್ಚಂತೂ ತುಂಬಾನೇ ಇದೆ. ಆಮೇಲೆ ಖುಷಿ ವಿಷಯ ಏನು ಅಂತಂದ್ರೆ, ನಾನು 3 Idiots ಥರದವನಲ್ಲ. ತಪ್ಪಾದ ಪ್ರೊಫೆಷನ್ಗೆ ಹೊರಟೋಗೋದಕ್ಕೆ ನನಗೆ ಆಕ್ಟಿಂಗ್ದು ABCDನೂ ಗೊತ್ತಿಲ್ಲ. ನನ್ನ ಡೈಲಾಗ್ ಡೆಲಿವರಿ ತುಂಬಾ ಕೆಟ್ಟದಾಗಿದೆ, ನನಗೆ ಗಂಟ್ಲಿನ ತೊಂದರೆನೂ ಇದೆ. ಸೊ ನಾನು ಯಾವತ್ತೂ ಅಪ್ಪಿತಪ್ಪಿನೂ ಫಿಲ್ಮ್ ಮಾಡೋ ಆಸೆನ ಇಟ್ಕೊಂಡಿಲ್ಲ, ಕನಸನ್ನು ಕಂಡಿಲ್ಲ, ಪ್ರಯತ್ನನೂ ಮಾಡಲ್ಲ. ನಾನು ಯಾವ ಕೆಲಸದಲ್ಲಿದ್ದೀನೋ ಅದರಲ್ಲೇ ನನಗೆ ತುಂಬಾ ಸಂತೋಷ ಸಿಕ್ಕಿದೆ ಅಂತ ನಂಗೆ ಗೊತ್ತು. ಮತ್ತೆ ನನ್ನ ಮಟ್ಟಿಗಂತೂ ಜೀವನ ಮರಣ ಎಲ್ಲ ಈಗ ಒಂದೇ. ಅಂದ್ರೆ ಹೇಗೆ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ದೃಢ ಸಂಕಲ್ಪ ಏನಿದೆ, ಮುಂದಿನ 25 ವರ್ಷದಲ್ಲಿ ಭಾರತದ ಅಮೃತ ಕಾಲದಲ್ಲಿ ಭಾರತನ ಒಂದು ಮುಂದುವರೆದ ದೇಶ ಮಾಡಬೇಕು, ಒಂದು ಸಮೃದ್ಧ ದೇಶ ಮಾಡಬೇಕು, ಅದನ್ನ ಪ್ರತಿ ವ್ಯಕ್ತಿಗೂ ತಲುಪಿಸ್ಬೇಕು.